Hello everyone, welcome to Sanmarga classes. Next question from the wonderful words. How does the poet describe the role of words in shaping our thoughts and ideas? In the poem The Wonderful Words by Mary O'Neill, the poet describes words as essential, powerful tools that shape, nourish, liberate human thoughts and ideas. Okay, she tells that the words are the essential, ಅಗತ್ಯವಾದ ಮತ್ತು ಶಕ್ತಿಯುತವಾದ ಪವರ್ಫುಲ್ ಟೂಲ್ಸ್ ಸಾಧನ. ಯಾಕೆ ಅಂತಂದ್ರೆ ಟು ಶೇಪ್ ನರಿಶ್ ಅಂಡ್ ಲಿಬರೇಟ್ ಹ್ಯೂಮನ್ ಥಾಟ್ಸ್ ಅಂಡ್ ಐಡಿಯಾಸ್. ಸೊ ನಮ್ಮ ಚಿಂತನೆಗಳಿಗೆ ಒಂದು ರೂಪ ಕೊಟ್ಟು ಅವುಗಳನ್ನ ಬೆಳೆಸಿ ಅವಕ್ಕೆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟು ಪ್ರೆಸೆಂಟ್ ಮಾಡೋದಿಕ್ಕೆ. ಓಕೆ, ಶಿ ಪೋರ್ಟ್ರೇಸ್ ಲ್ಯಾಂಗ್ವೇಜ್ ನಾಟ್ ಮಿಯರ್ಲಿ ಆಸ್ ಅ ಕಮ್ಯುನಿಕೇಶನ್ ಟೂಲ್ ಬಟ್ ಆಸ್ ಅ ಕ್ರಿಯೇಟಿವ್ ಆರ್ಟಿಸ್ಟಿಕ್ ಫೋರ್ಸ್ ದಟ್ ಗಿವ್ಸ್ ಫಾರ್ಮ್ ಟು ದ abstract. So language is not only a tool or medium of communication, but it is an artistic way to or creative way to present our ideas. Okay, ಭಾಷೆ ಅನ್ನೋದು ಕೇವಲ ಒಂದು ಮಾಧ್ಯಮವಲ್ಲ, ಅದನ್ನ ಕಲಾತ್ಮಕವಾಗಿ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದು ಒಂದು ಉತ್ತಮವಾದ ನಮ್ಮ ಚಿಂತೆಗಳಿಗೆ ರೂಪವನ್ನ ಕೊಡುತ್ತೆ. The poet famously calls words the food and dress. So ಯಾಕೆ ಅವರು food and dress ಅಂತ ಹೇಳಿದ್ದಾರೆ? They provide necessary sustenance for a thought to grow. ಸೊ ಥಾಟ್ ಟು ಗ್ರೋ ಅಂದ್ರೆ ಯೋಚನೆಗಳು ಬೆಳೆಯೋದಿಕ್ಕೆ ಸರಿಯಾದ ನರಿಶ್ಮೆಂಟ್ ಅನ್ನ ಕೊಡ್ತವೆ, ಸರಿಯಾದ ಒಂದು ಪೌಷ್ಟಿಕಾಂಶವನ್ನು ಕೊಡ್ತವೆ. ಓಕೆನಾ? ಅದೇ ರೀತಿ ಅವುಗಳಿಗೆ ಹೊರಬರಲು ಒಂದು ಒಳ್ಳೆಯ ರೂಪವನ್ನ, ಸುಂದರವಾದ ರೂಪವನ್ನ ಕೊಡ್ತೇವೆ. ನಾವು ಯಾವ ರೀತಿ ಸುಂದರವಾದ ಉಡುಪುಗಳನ್ನ ತೊಟ್ರೆ ಹೇಗೆ ಕಾಣ್ತೀವಿ ಪ್ರೆಸೆಂಟೇಬಲ್ ಆಗಿ, ಅದೇ ರೀತಿ ಚಿಂತನೆಗಳಿಗೆ ಒಂದು ರೂಪವನ್ನ ಕೊಟ್ಟು ಅವುಗಳನ್ನ ಪ್ರೆಸೆಂಟ್ ಮಾಡೋದಕ್ಕೆ ವರ್ಡ್ಸ್, ಶಬ್ದಗಳು ಸಹಾಯ ಮಾಡ್ತವೆ. ಆದ್ದರಿಂದ ಅವರು ಫುಡ್ ಅಂಡ್ ಡ್ರೆಸ್ಗೆ ಇದನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಓಕೆನಾ? Not only this, she describes thoughts as being imprisoned behind your eyes. ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಯೋಚನೆಗಳು, ನಿಮ್ಮ ಚಿಂತನೆಗಳು ಪಂಜರದಲ್ಲಿರುವ ಗಿಳಿಯಂತೆ ಅಡಗಿವೆ. ಸೊ ವಿದೌಟ್ ವರ್ಡ್ಸ್ ಥಾಟ್ಸ್ ಆರ್ ಹೇಸಿ. ವರ್ಡ್ಸ್ ಆಕ್ಟ್ ಆಸ್ ಟೂಲ್ ಟು ಗ್ರೂಮ್, ಶೇಪ್, ಸ್ಟ್ರಕ್ಚರ್ ಥಾಟ್ಸ್, ಟರ್ನಿಂಗ್ ದೆಮ್ ಇನ್ ಟು ಬ್ರೈಟ್. ಸೊ ನಿಮ್ಮ ಚಿಂತನೆಗಳಿಗೆ, ನಿಮ್ಮ ಯೋಚನೆಗಳಿಗೆ ಒಂದು ಸರಿಯಾದ ರೂಪವನ್ನು ಕೊಟ್ಟು ಹೊರಬರುವಂತೆ, ಬ್ರೈಟ್ ಆಗಿ ಕಾಣುವಂತೆ ಮಾಡೋದು ಶಬ್ದಗಳು. She believes many loveliest things have not been said yet. ತುಂಬಾ ಉತ್ತಮವಾದ ಚಿಂತನೆಗಳನ್ನ, ತುಂಬಾ ಪ್ರಭಾವಶಾಲಿಯಾದ ಚಿಂತನೆಗಳು ಜಗತ್ತಿನಲ್ಲಿವೆ, ಅವು ಇನ್ನೂ ಆಚೆ ಬಂದಿಲ್ಲ ಅಂತ ಕವಿಯತ್ರಿಯಲ್ಲಿ ಬಿಲೀವ್ ಮಾಡ್ತಾರೆ. ಯಾಕೆ ಅಂತಂದ್ರೆ ವರ್ಡ್ಸ್ allow us to articulate unique, fresh and beautiful ideas that might otherwise remain hidden. ಕೆಲವು ಚಿಂತನೆಗಳಿಗೆ ಹೊರಬರೋದಕ್ಕೆ ಸರಿಯಾದ ಶಬ್ದಗಳು ಸಿಕ್ಕಿಲ್ಲ, ಆದ್ದರಿಂದ ಆಚೆ ಬಂದಿಲ್ಲ. ಸೊ ಎಸೆನ್ಷಿಯಲಿ the poet emphasizes that while the mind produces thoughts, ಹೇಗೆ ನಿಮ್ಮ ಮನಸ್ಸು ಚಿಂತನೆಗಳನ್ನ ಪ್ರೊಡ್ಯೂಸ್ ಮಾಡುತ್ತೋ ಅದೇ ರೀತಿ ವರ್ಡ್ಸ್ ಮಾತ್ರ, ಶಬ್ದಗಳು ಮಾತ್ರ ಅವಕ್ಕೆ ಒಂದು ಜೀವವನ್ನ ಕೊಡಬಲ್ಲವು, ಒಂದು ಕ್ಲಾರಿಟಿಯನ್ನು ಕೊಡಬಲ್ಲವು, ಮತ್ತೆ ಒಂದು ಅಸ್ತಿತ್ವವನ್ನು ಕೊಡಬಲ್ಲವು ಅಂತ ಕವಿಯಲ್ಲಿ ಹೇಳ್ತಾರೆ. Okay, so this is how she emphasizes the words in her lines. Okay, thank you.